ಟುಕು 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 ಟುಕು. ಎಷ್ಟು ಕ್ಯೂಟ್ ಆಗೈತಲ್ಲ. ಅರ್ಥ ಆಗೋಯ್ತಾ ನಿನಗೆ ಕ್ಯೂಟ್ ಆಗಿದೆಯಾ ಅಂದಿದ ತಕ್ಷಣ? ಅರ್ಥ ಆಗೋಯ್ತಾ? ಚಲೋ ಬಾಯ್. ಓಕೆ ಹೋಗ್ಬೋದು. ಓಕೆ ಐಸ್ ಕ್ರೀಮ್ ಖಾऊंगी ಕಾಶ್ಮೀರ ಜಾऊंगी. ಕಾಶ್ಮೀರ್ಗೆಲ್ಲ ಹೋಗಲ್ಲ, ನಮ್ಮ ಕರ್ನಾಟಕನೇ ಚೆನ್ನಾಗೈತೆ. ಏನ್ ಬೇಕು ನಿಮ್ಗೆಲ್ಲ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ಹಾ, ಕರ್ನಾಟಕ ಅಷ್ಟು ಬ್ಯೂಟಿಫುಲ್ ಪ್ಲೇಸಸ್ ಕೂಡ ಸಿಗಲ್ಲ. ಬರ್ರಿ ನಮ್ಮ ಶಿವಮೊಗ್ಗ, ಚಿಕ್ಕಮಂಗ್ಳೂರು, ಮಂಗ್ಳೂರು ಸೈಡು. ಬೆಂಗಳೂರು ಜೀವನ ಸಾಕಾಗೋಗ್ಬಿಟ್ಟೈತೆ ನಮಗೆ. ವೀಕೆಂಡ್ಸ್ ಬಂದ್ರೆ ವಿ ಆರ್ ಸೋ ಹ್ಯಾಪಿ ದಟ್ ವಿ ಕ್ಯಾನ್ ಗೋ ಸಮ್ವೇರ್ ಅಂತ ಅಲ್ವಾ? ಬೆಂಗಳೂರಲ್ಲಿ ಬರೀ ಸೌಂಡು, ಅಯ್ಯೋ ಇಲ್ಲಿ ನಿಶಬ್ದ. ಚೆನ್ನಾಗಿದೆ. ಒಳ್ಳೆ ನಿದ್ದೆ, ಒಳ್ಳೆ ಊಟ, ಒಳ್ಳೆ ವ್ಯೂ. ಯಾವ್ದು ಕಡೆ? ಎಲ್ಲಿಗೆ? ಮಲೆನಾಡಿಗೆ. ಹಾ, ಈ ಕಡೆ ನಮ್ಮ ಮಲೆನಾಡು ತೀರ್ಥಹಳ್ಳಿ ಸೈಡು. ಇಲ್ಲಿಂದ ಹತ್ರ ಅಲ್ಲ? ತೀರ್ಥಹಳ್ಳಿ ಸೈಡ್ ಹೋಗ್ಬಿಟ್ರೆ ಒಳ್ಳೆ ಇದು. ಆಕ್ಚುಲಿ ಕುವೆಂಪು ಅವ್ರ ಮನೆ ನೋಡೋದಕ್ಕೆ ಹೋಗ್ಬೇಕು ತೀರ್ಥಹಳ್ಳಿಲೇ ಅಲ್ಲ? ಕುಪ್ಪಳ್ಳಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ. Please, where are we going now? We are going to Shimoga, but near airport there is a place called Kachinkante something. So we are going there. After that we are going to Shimoga. ಅಲ್ಲಿಂದ ಟ್ರೈನ್ ಕ್ಯಾಚ್ ಮಾಡಿ ಸೀದಾ ನಮ್ಮೂರು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರು ಜೀವನ ಸ್ಟಾರ್ಟ್ ಮಾಡೋಣ. ಅದೇ ಮಂಡೇ ಇಂದ ಫ್ರೈಡೆ ವರ್ಕ್ ಮಾಡು, ಸ್ಯಾಟರ್ಡೆ ಸಂಡೇ ಮಲ್ಕೊಂಡಿದ್ದೋಳು ಅಷ್ಟೇ. ಹೋಗ್ಬೇಕಾ ಅನ್ನಿಸ್ತಿದೆ ನಂಗೆ. ಇವನ್ ನನಗೆ ಶಿವಮೊಗ್ಗ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ಟು ಬಿ ಆನೆಸ್ಟ್. ಟ್ಯೂಸ್ಡೇ ಏನಾದರೂ ನಂಗೆ ಆಫೀಸ್ ಇರಲಿಲ್ಲ ಅಂದರೆ ಮೇ ಬಿ ಏನೋ ಒಂದು ರೀಸನ್ ಮಾಡ್ಕೊಂಡು ಇಲ್ಲೇ ಉಳ್ಕೋಬೋದಾಗಿತ್ತಾ. ನಿನಗೂ ವರ್ಕ್ ಫ್ರಮ್ ಹೋಮ್ ಇದ್ದಿದ್ರೆ ಉಳ್ಕೋಬೋದಾಗಿತ್ತು. ಕರೆಕ್ಟ್, ನಂಗೆ ವರ್ಕ್ ಫ್ರಮ್ ಹೋಮ್ ಕೊಡಲ್ಲ. ಕೊಟ್ಟರು ಏನೋ ಹುಷಾರಿಲ್ಲ ಅದು ಇದು ಹೇಳಬೇಕು. ಬಟ್ ನಾವು ಶಿ ಓನ್ ಗಿವ್, ಶಿ ನೋ ದಟ್ ವಿಲ್ ಲೈ ಅಂತ. ಸೊ ಮೈ ಮ್ಯಾನೇಜರ್ ಸಮಥಿಂಗ್ ಶಿ ಓನ್ ಗಿವ್. ಓಕೆ, ನಾವು ವಿ ಆರ್ ಗೋಯಿಂಗ್ ಫಾರ್ ಒನ್ ಗುರು ಪ್ರವೇಶ. ಅವ್ರದ್ದು ಇವೆಂಟ್ ಲೈಕ್ ಗುರು ಪ್ರವೇಶ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್, ದೆನ್ ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಎಸ್, ವಿಚ್ ವಿ ಡೋಂಟ್ ವಾಂಟ್ ಟು, ಬಟ್ ವಿ ಹ್ಯಾವ್ ಟು. ವಿ ಹ್ಯಾವ್ ಟು. ಓಕೆ, ಇಟ್ಸ್ ಓಕೆ. ಬ್ಯಾಂಗ್ಳೂರಿಂದ ಸ್ಕೂಟಿ ತಗೊಂಡು ಬರ್ತೀಯ ಎಲ್ಲಿವರೆಗೂ? ಬ್ಯಾಂಗ್ಳೂರಿಂದ ಆಗಲ್ಲ, ನಿನ್ನ ಸ್ಕೂಟಿ Is my hair disturbing you? Yeah. Okay, ನಂಗೆ ಆ ಸಾಂಗ್ ತಲೆಲ್ಲೇ ಓಡ್ತಾ ಇರ್ತದ್ದು. ಐಸ್ ಕ್ರೀಮ್ ಖಾऊंगी. ಬಟ್ ನಾಟ್ ಕಾಶ್ಮೀರ್. ಇದು ಕನ್ನಡಿಗ ನನ್ನ ಫ್ರೆಂಡ್ ಮದುವೆವರೆಗೂ ಯಾವಪ್ಪ ಮದುವೆ ಸಾಂಗ್ಗಳು ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಇವಾಗ ಮದುವೆ ಎಲ್ಲರೂ ಮಾತಾಡ್ತಿದ್ದಾರೆ ಗುರು, ಯಾವ ಖುಷಿ ಮಾತಾಡ್ತಿದ್ದಾರೆ ಗೊತ್ತಿಲ್ಲ. ಇಷ್ಟು ಬೇಗ ಅವ್ರ ಜೀವನಕ್ಕೆ ಮೆಟ್ಟಿಗೆ ಬಂದವ್ರೆ. ಫ್ಯೂ ಪೀಪಲ್, ನಾಟ್ ಆಲ್. ಏನೋ ಖುಷಿನೋ, ಬಟ್ ಅದೆಲ್ಲ ಆನಂದ್ ಮಾಮ, ನಿಮ್ಮ ಮದುವೆ ಎಲ್ಲ ಹೆಂಗೆ ನಡೀತಿದೆ? ಪ್ಲೀಸ್ ಗಿವ್ ಅಸ್ ಸಮ್ ರಿವ್ಯೂ. ಅವನಿಗೆ ಒಂದು 2 ಮಕ್ಕಳಾಗಿದ್ದಾವೆ. ಅವನಿಗೆ ಇವಾಗ ಮಕ್ಕಳು ಬೇಡ, ಮದುವೆನೂ ಬೇಡ, ಹೆಂಡತಿನೂ ಬೇಡ, ಯಾರಾದ್ರೂ ಪಟ ಗಿಟ ಸೇರ್ಕೊಳ್ಳೋಣ ಅಂತಿದ್ದಾರೆ. ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ. ಮದುವೆ ಅನ್ನೋದು ನಮ್ಮ ಲೈಫಲ್ಲಿ ಒಂದೊಂದು ಹಂತ. ಅದು ಹೌದು. ಅಂತನ ಆ ಟೈಮಿಗೆ ಮುಗಿಸ್ಕೊಂಡ್ರೆ ನಮ್ಮ ಮಕ್ಕಳು ನಮ್ಮನ್ನ ಸಾಕ ಅಂತ ಲೆವೆಲ್ ಅಲ್ಲಿ ನಾವ್ ಇರ್ತೀವಿ. ನಿಮ್ ಮಕ್ಕಳು ನಿನ್ನ ಸಾಕಿಲ್ಲ ಅಂದ್ರೆ ನೆಕ್ಸ್ಟ್ ನಮ್ಮ ಮಕ್ಕಳನ್ನೇ ನಮ್ಮ ಕೈಲಿ ಸಾಕಕ್ಕ ಆಗ್ತಾರಲ್ಲ, ಆ ಏಜ್ ಆಗೋಗಿರ್ತದ ನಮ್ ಕಾಲ. ಡೋಂಟ್ ಗೆಟ್ ಮ್ಯಾರಿಡ್. ಮದುವೆ ಆಗ್ಬೇಡಿ, ಚೆನ್ನಾಗಿರಲ್ಲ ಲೈಫು. ಆ ಏಜ್ ಮದ್ವೆ ಆಗ್ಬೇಡಿ ಅನ್ನೋಳೆ ಮದ್ವೆ ಆಗ್ತಾಳೆ, ತಡ್ಕೊಳ್ರಿ. ಈ ತರ ಎಲ್ಲ ಹೇಳ್ಬಿಟ್ಟು ಅಜಿಟ್ ಮಾಡ್ಬಾರ್ದು. ಅದೊಂದು ಏಜ್ ಇರುತ್ತೆ, ಆ ಏಜ್ ಕರೆಕ್ಟಾಗಿ ಮದುವೆ ಆದ್ರೆ ಲೈಫು. ನಾನು ನೀನ್ ಮದ್ವೆ ಆಗ್ಬಿಟ್ರೆ ನಮ್ಮ ಮನೇಲಿ ನಮ್ಮಮ್ಮ ಇಕ್ತಾ ಇರ್ತಾರೆ, ಅವಳೇ ಮದ್ವೆ ಆದ್ಲು, ನೀನ್ ಯಾವಾಗ ಆಗ್ತೀಯ ಅಂತಾರೆ. ನೀನ್ ಹೇಳು ಅವಾಗ, ನಾನು ಅವಳಿಗಿಂತ 1 ವರ್ಷ ಚಿಕ್ಕವಳು ಮಮ್ಮಿ, ನಾನು 1 ವರ್ಷ ಬಿಟ್ಕೊಂಡು ಆಗ್ತೀನಿ ಅನ್ಲ. ಎಕ್ಸಾಕ್ಟ್ಲಿ. ಬಟ್ ಆಗ್ಬೇಕು.
ಲೈಫಲ್ಲಿ ಮದುವೆ ಆಗಬೇಕು. ಆಗೋಣ ಡಿಮೋಟಿವೇಟ್ ಮಾಡಿದ್ನ ತಗೋಬೇಡಿ. ಇವಾಗ ಹೇಳ್ತಾರನ್ನ ಮ್ಯಾರಿ ವೆನ್ ಯು ಗೆಟ್ ಅ ರೈಟ್ ಪರ್ಸನ್ ಎಕ್ಸಾಕ್ಟ್ಲಿ ಅಂಡ್ ಅ ರೈಟ್ ಟೈಮ್. ಬಟ್ ಪೀಪಲ್ ಹೆಂಗಂದ್ರೆ ಪೀಪಲ್ ಅಲ್ಲ, ನಾವು ನಮ್ಮ ಜನ್ರೇಷನ್ ಕಿಡ್ಸ್ ಹೆಂಗಂದ್ರೆ ವಿ ವಾಂಟ್ ಟು ಗೆಟ್ ಮ್ಯಾರಿ, ನಮ್ಗೆ ಯಾರು ಇಷ್ಟ ಆಗ್ತಾರೆ. ಬಟ್ ನಮ್ಮ ಅಪ್ಪ ಅಮ್ಮಂಗೆ ಸೊಸೈಟಿನ ಮೆಚ್ಚಕ್ಕೋಸ್ಕರ ಅವ್ರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರನ್ನ ಮದ್ವೆ ಆಗ್ಬೇಕು. ಸೊ ನಾವು ನಮಗೋಸ್ಕರ ಬದುಕ್ತಾ ಇಲ್ಲ, ನಾವು ಸೊಸೈಟಿಗೋಸ್ಕರ ಬದುಕ್ತಾ ಇದೀವಿ. ಅಷ್ಟೇ ಜೀವನ. ಅವ್ರಿಗೆ ಯಾರು ಇಷ್ಟ ಆಗುತ್ತಾರೆ ಅನ್ನೋದಲ್ಲ ಮುಖ್ಯ. ನಾನು ಹೇಳೋದು ಅವರಿಗೂ ಇಷ್ಟ ಇರಬೇಕು, ನಿಮಗೂ ಇಷ್ಟ ಇರಬೇಕು. ಓಕೆ, ಒಂದೇ ಕೈ ಚಪ್ಪಾಳೆ ಹೊಡಿಯೋಕ್ಕಾಗಲ್ಲ. ಅದು ಯಾಕೆ ಅಂದ್ರೆ ಯಾರೇ ಆಗ್ಲಿ ಅವ್ರ ತಂದೆ ತಾಯಿಗಳು ಅವ್ರ ಮಕ್ಕಳ ಭವಿಷ್ಯ ಹಾಳಾಗ್ಲಿ ಅಂತ ಯಾರು ನೋಡಲ್ಲ. ತುಂಬಾ ಜನ ಹಾಳು ಮಾಡಿ ಬಿಟ್ಟಿದ್ದಾರೆ ಗೊತ್ತಾ. ಹೇಳೋದು ಈಗ ಅದೇ ತರ ತುಂಬಾ ಜನ ಹೆಣ್ಮಕ್ಳು ತನ್ನ ಲೈಫ್ ನಾನ್ ನೋಡ್ಕೊತೀನಿ ಅಂದರು ಎಷ್ಟೋ ಜನ ಹಾಳಾಗೋಗಿದ್ದಾರೆ. ಬಟ್ ಹೌದು, ವಾಟ್ ಐ ಸೇ ಇಸ್ ಅಪ್ಪ ಅಮ್ಮನ ಇಬ್ರು ಒಪ್ಸಿ ಮದ್ವೆ ಆಗೋದು ಇಸ್ ಗುಡ್. ನೀವು ನಿಮ್ ಇಷ್ಟ ಪ್ರಕಾರ ಎಲ್ಲ ಓಡೋಗ್ಬಿಟ್ಟು ಮದ್ವೆ ಆಗಿ ನಾನಂತೂ ನೋಡಿಲ್ಲ. ಬಟ್ ಅದನ್ನ ಕನ್ವಿನ್ಸ್ ಮಾಡ್ಬೇಕು, ಜೊತೆಗೆ ಲೈಫ್ ಸೆಟ್ಲ್ ಆಗೋ ರೀತಿನೂ ನೋಡ್ಕೋಬೇಕು. ಹೌದು, ಸುಮ್ನೆ ಹೋಗ್ ಹಳ್ಳಕ್ ಬೀಳೋದಲ್ಲ, ಸುಮ್ನೆ ಅನ್ನೋದಲ್ಲ. ಹಳ್ಳಕ್ ಬಿದ್ರೆ ಆಮೇಲೆ ಅಪ್ಪ ಅಮ್ಮನೂ ಬಂದಿತ್ತಲ್ಲ. ಎಲ್ಲ ಅನ್ನೋದ್ಕಿಂತ ನೀವೇ ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ಯಾರುವೆ ನನ್ನ ಮಕ್ಳು ಕೆಟ್ಟೋಗ್ಲಿ ಅನ್ನೋ ದೃಷ್ಟಿಲಿ ಗಂಡು ನೋಡಲ್ಲ. ಅದು ಹೌದು, ನನ್ನ ಮಕ್ಳು ಚೆನ್ನಾಗಿರೋ ಜಾಗದಲ್ಲಿ ಸೇರ್ಬೇಕು ಅನ್ನೋ ಉದ್ದೇಶದಿಂದನೇ ನೋಡೋದು. ಬಟ್ ಅವ್ರಿಗೆ ಗೊತ್ತಿರಲ್ವಲ್ಲ ಯಾರಿಗೆ ಹುಡ್ಗ ಹಿಂಗೆ ಇರ್ತಾನೆ ಅಂತ ಅಂದ್ಬಿಟ್ಟು. ಓಕೆ, ಆ ಹುಡ್ಗ ಹಿಂಗೆ ಇರ್ತಾನೆ ಅಂತ ಗೊತ್ತಿರಲ್ಲ ಅಂತ ಹೇಳ್ತೀವಿ. ಬಟ್ ಅವರೇ ನೋಡ್ತಲ್ಲ, ಅವ್ರು ಹಿಂಗೆ ಇದಾರೆ ಹುಡ್ಗ ಅಂತ ಅದಕ್ಕೆ ಹೇಳೋದು ಸಾಧ್ಯನೇ ಇಲ್ಲ. ಅರೇಂಜ್ ಮ್ಯಾರೇಜು ಬೇಡ, ಲವ್ ಮ್ಯಾರೇಜು ಬೇಡ, ಎಲ್ಲ ಮ್ಯಾರೇಜು ಬೇಡ. ಸುಮ್ಮನೆ ನಿಪ್ಪಾಡಿಗೆ ಓದ ಶಿವ, ಗಂಡ ಶಿವ, ಅದು ಲೈಫೇ ಅಲ್ಲ, ಅದು ಲೈಫೇ ಅಲ್ಲ. ಇಟ್ಸ್ ಯುವರ್ ಚಾಯ್ಸಸ್. ಲೈಫ್ ಹೆಂಗೆ ಅಂದ್ರೆ ಕಷ್ಟ ಸುಖ ಎರಡು ತಗೊಂಡೋಗ್ತೀನಿ ಅಂದ್ರೆ ಅದು ಲೈಫು. ನನಗೆ ಕಷ್ಟ ಬೇಡ, ಸುಖ ಒಂದೇ ಲೈಫೇ ಅಲ್ಲ ಅದು. ಬಟ್ ಮನುಷ್ಯ ಅದೂ ಕಷ್ಟನೇ. ಸ್ವಲ್ಪ ವರ್ಷ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಆಗದೆ ಇದ್ರೆ 30-40s ಅಲ್ಲಿ ಯಾವ ನನ್ ಮಗ ಹುಡುಗಿ ಕೊಡ್ತಾನೆ? ಯಾರು ಕೊಡಲ್ಲ, ಯಾರು ಕೊಡಲ್ಲ. ಕೊಡೋದಕ್ಕಿಂತ ಇಷ್ಟಪಟ್ಟು ಮದ್ವೆ ಆಗೋ ಹುಡುಗಿನೂ ಸಿಗಲ್ಲ. ಏಜ್ ಆಗಿದೆ. ಡೆಸ್ಟಿನಿ. ಮೇ ಬಿ ಯು ಮೇ ಗೆಟ್ ಅಂಡ್ ಯು ಮೇ ನಾಟ್. ಕರ್ನಾಟಕ ಜಾವುಂಗಿ. ಬಟ್ ನಂಗೆ ಹಿಂದಿ ಮಾತಾಡಕ್ಕೆ ಇಷ್ಟ ಇಲ್ಲ ಗುರು. ನಾನು ಹಿಂದಿ ಮಾತಾಡಿ ಸ್ಪೀಕ್ ಇಂಗ್ಲಿಷ್ ಬಟ್ ಐ ಡೋಂಟ್ ಸ್ಪೀಕ್ ಹಿಂದಿ. ಐ ಡೋಂಟ್ ಸ್ಪೀಕ್ ಹಿಂದಿ. ಸ್ಕೂಲಲ್ಲೂ ಮಾತಾಡಲ್ಲ ಹಾಗಂತ ಇವಾಗ ಎಲ್ಲರೂ ಬಯಕ್ ಸ್ಟಾರ್ಟ್ ಮಾಡಿ ನನಗೆ. ಇಲ್ಲ ಕನ್ನಡ ಇಸ್ ಮುಖ್ಯ ಅಂತ ನಾನು ಹೇಳ್ತೀನಿ. ನಾನೇ ಮಾತಾಡಲ್ಲ. ನಾವೇ ಹಾಳು ಮಾಡ್ಬಿಟ್ರೆ ಕನ್ನಡ ಬೇರೆ ಯಾರು ಬಂದು ಓದ್ತಾರೆ. ನಮ್ಮ ಕನ್ನಡ ಯಾಕೆಂದ್ರೆ ನಾವು ಪ್ರೀತಿಸ್ತಾ ಇಲ್ಲ, ಹಾಗಾಗಿ ಬೇರೆ ಹೌದು. ನಾವು ಅವ್ರು ಬರ್ತಾರಲ್ಲ, ಅವ್ರು ನಾವು ಅಡ್ಜಸ್ಟ್ ಆಗ್ತೀವಿ ಒಳ್ಳೆಯವ್ರಾಗಬೇಕು ಅಂತ. ನನ್ನ ಮಕ್ಕಳು ಅದನ್ನ ಅಡ್ವಾಂಟೇಜ್ ತಗೋಬೇಕು. ನಾವು ಅಡ್ಜಸ್ಟ್ ಆಗೋದು ಮುಖ್ಯ. ಅವರು ನಮಗೆ ಅಡ್ಜಸ್ಟ್ ಆಗಿ ಮಾಡ್ತಾರೆ. ನಾನು ಆಫೀಸಲ್ಲಿ ಎಷ್ಟೋ ಜನ ಓಕೆ ತಮಿಳ್ ತೆಲುಗು ಅವ್ರು ಇರ್ತಾರೆ. ಓಕೆ, ನನಗೆ ತೆಲುಗು ಸ್ವಲ್ಪ ಅರ್ಥ ಆಗುತ್ತೆ, ತಮಿಳು ಅರ್ಥ ಆಗುತ್ತೆ. ಬಟ್ ಒಂದೊಂದು ಸತಿ ಏನು ಮಾಡ್ತೀನಿ, ಐ ಫೀಲ್ ಲೈಕ್ ಟಾಕಿಂಗ್ ಇನ್ ಕನ್ನಡ ವಿತ್ ದೆಮ್. ನಾನು ಕನ್ನಡದಲ್ಲಿ ಮಾತಾಡಿಲ್ಲ ಅಂದ್ರೆ ನಾನಾಗಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಏನೋ ಒಂಥರ ನಾಟಕ ಮಾಡ್ತಿದ್ದೀನಿ ಅನ್ಸ್ಬಿಡುತ್ತೆ ನನಗೆ ಹೆಚ್ಚಾಗಿ. ಬಟ್ ನಾವು ಅವರಿಗೆ ಅವ್ರ ಜೊತೆ ಮಿಂಗಲ್ ಆಯ್ತಾ ಇದ್ದೀವಿ. ಹೌದು, ಇನ್ನೊಂದು ಅಬ್ಸರ್ವ್ ಮಾಡಿದ್ದೀರಾ? ಲೈಕ್ ನೀವು ತಮಿಳ್ನಾಡು ಹೋದ್ರೆ ಮುಸ್ಲಿಮೇ ಆಗಲಿ ಕನ್ನಡ ಪೀಪಲ್ ಆಗಲಿ ಅವ್ರು ತಮಿಳ್ನ ಮಾತಾಡ್ತಾರೆ. ಆಂಧ್ರ ಪ್ರದೇಶ ತಮಿಳಲ್ಲೇ ಮಾತಾಡ್ತಾರೆ. ಬಟ್ ನಾವು ಕರ್ನಾಟಕದವ್ರು ದಟ್ಟು ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ ಜನ ಬರಲ್ಲ ಕನ್ನಡ ಮಾತಾಡ್ತಾರೋ ಆಪೋಸಿಟ್ ಪರ್ಸನ್ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡಿ ಹೇಳ್ಕೊಡೋದು. ನಾವು ತೆಲುಗುನು ಕಲ್ತಿದೀವಿ, ತಮಿಳು ಕಲ್ತಿದೀವಿ. ಕಲಿಬೇಕು, ಬಟ್ ಕಲಿಬೇಕು. ಅವ್ರು ಬಂದ್ರು ಅಂತ ಅವ್ರ ಜೊತೆ ಅದೇ ಭಾಷೆ ಮಾತಾಡ್ತೀವಲ್ಲ. ನಾನು ಹೇಳ್ತಲ್ವಾ, ಅದು ನಮ್ಮ ಜೀವನಕ್ಕೋಸ್ಕರ ಕಲಿಬೇಕಷ್ಟೇ. ಹೌದು, ಯಾಕೆ ಹೊರಗಡೆ ಹೋಗ್ತೀವಿ, ಏನೋ ಒಂದು ಭಾಷೆ ಪ್ರಾಬ್ಲಮ್ ಆಗುತ್ತೆ, ಕಲಿಬೇಕು. ಬಟ್ ಭಾಷೆ ಅಂತ ಬಂದಾಗ, ಪ್ರೀತಿ ಅಂತ ಬಂದಾಗ ನಮ್ಮ ಕನ್ನಡ ಕೊಡಂಗೇ ಇಲ್ಲ. ನಾವು ಕರ್ನಾಟಕದವ್ರಿಗಂತೂ ನಾವು ಕೊಡಂಗೇ ಇಲ್ಲ, ಕೊಡೋಕ್ಕಾಗಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಬಿಟ್ಕೊಟ್ಟಿರೋದಕ್ಕೆ ಸ್ಪೇಸ್ ಕೊಟ್ಬಿಟ್ಟು ಬೇರೆ ಜನಕ್ಕೆ ಎಸ್, ಅದು ನಾವು ರಿಯಲೈಸ್ ಆಗಿಲ್ಲ. ದೊಡ್ಡ ಮನ್ಸು ಅನ್ಕೊಂಡು ತುಂಬಾ ದೊಡ್ಡ ಮನ್ಸು ಕೊಟ್ಬಿಟ್ವಿ. ಇದ್ರ ಕಡೆಯವರೆಲ್ಲ ಬರ್ತಾರೆ, ಬಿಹಾರ್ ಕಡೆಯವರೆಲ್ಲ ಬರ್ತಾರೆ. ಹೌದೌದು, ಬಂದವರು ಹಿಂದಿ ಮಾತಾಡ್ತಾರೆ. ಹೌದು, ಕನ್ನಡ ಬರೋದೇ ಇಲ್ಲ ಅವ್ರಿಗೆ. ಅದ್ ನಿಜ. ಹೌದು, ಸರಾಗವಾಗಿ ನಮ್ಮ ಕನ್ನಡದವ್ರಿಗೆ ವ್ಯಾಪಾರ ಮಾಡ್ತಾರೆ. ಹೌದು, ಕನ್ನಡದಲ್ಲೇ ವ್ಯಾಪಾರ ಮಾಡ್ತಾರಲ್ಲ, ತಗೋತಾರೆ. ಹೌದು, ಆದ್ರೆ ಅಲ್ಲಿ ಕನ್ನಡದ ಅವರೇ ಮಾತಾಡಲ್ಲ. ಆ ವ್ಯಾಪಾರದ ಹತ್ರಕ್ಕೆ ಬಂದಾಗ ದುಡಿಮೆ ಮಾಡಕ್ ಬಂದಿರೋ ನಾವು ಅವನ್ಗೆ ನೀನ್ ಕನ್ನಡ ಮಾತಾಡು, ನೀನ್ ಕನ್ನಡದಾಗ ಕೇಳು ಹೇಳ್ಕೊಡ್ಬೇಕಿವ್ರೆ. ನಾಳೆ ಹಿಂದಿ ಮಾತಾಡ್ಬಿಟ್ಟು
ದುಡ್ಡು ಎಷ್ಟು ಅಂತಾನೆ ಹಿಂದಿಲೇ ಕೇಳ್ತಾರೆ. ಹೌದು ಅದು ನಿಜ. ಇನ್ನೊಂದು ಕ್ವಶನ್ ಅರೈಸ್ ಆಗುತ್ತೆ ಗೊತ್ತಾ, ಲೈಕ್ ನಾವು ತಮಿಳ್ನಾಡಲ್ಲಿ ಹೋಗಿ ಯಾರಾದ್ರೂ ಕರ್ನಾಟಕದವ್ರು ಬಿಸ್ನೆಸ್ ಮಾಡೋದು ನೋಡಿದ್ದೀರಾ ಅಥವಾ ಒಂದು ವ್ಯಾಪಾರ ಅಂಗಡಿ ಓಪನ್ ಮಾಡೋದು ನೋಡಿದ್ದೀರಾ? ಕರ್ನಾಟಕದಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ, ಲೈಕ್ ಎಲ್ಲರೂ ಯಾಕೆ ಬಿಟ್ಕೊಂಡಿದ್ದಾರೆ? ನಾನು ಹೇಗೆ ಹೇಳ್ತಾ ಇರೋದು ಅದು ತಪ್ಪಲ್ಲ. ಅವರು ನಮಗೆ ಬೇರೆ ನಾವು ಬೇರೆ ಸ್ಟೇಟ್ ಅಥವಾ ಬೇರೆ ರೀಸನ್ಗೆ ಹೋದಾಗ ಅವರು ನಮ್ಗೆ ಆ ಥರ ಸ್ಪೇಸ್ ಕೊಟ್ಟರೆ ಲೈಕ್ ನಮಗೂ ಅದು ಒಂದು ಕಲ್ಚರ್ ಎಕ್ಸ್ಚೇಂಜಿಂಗ್ ಇರುತ್ತೆ. ಇಟ್ ವಿಲ್ ಬಿ ಗುಡ್. ಬರೀ ನಾವೇ ಎಲ್ಲರೂ ಬಿಟ್ಕೊಡೋದು ಇಸ್ ನಾಟ್ ಇಟ್ಸ್ ಆ ಫಾಲ್ಟ್. ದೇ ಡೋಂಟ್ ಲೆಟ್ ದೇರ್ ಲ್ಯಾಂಗ್ವೇಜ್, ಐ ಮೀನ್ ಅವ್ರದನ್ನ ಬಿಟ್ಕೊಡಲ್ಲ, ನಾವು ಬಿಟ್ಕೊಡ್ತಾ ಇದೀವಿ. ಅದಾಗಬಾರ್ದು. ಅದಾಗಬಾರ್ದು. ಆಲ್ರೆಡಿ ಕರ್ನಾಟಕದವರು ಕನ್ನಡದವರು ಈಗಲಾದ್ರೂ ಸ್ವಲ್ಪ ಅದನ್ನ ಅಲರ್ಟ್ ಆಗಿ. ಒಂದು ರಿಯಾಲಿಟಿ ಹೇಳ್ತೀನಿ, ನಾನು ನೋಡಿದ್ದು, ನಾನು ಅವಾಗ ಟ್ರೈನಿಂಗ್ ಟೈಮಲ್ಲಿ ಅಕಾಮಿಡೇಷನ್ ಎಲ್ಲ ಕೊಟ್ಟಿದ್ರು. ನಾನು ಎಲ್ಲಿದ್ದೆ, ಬೆಳಂದೂರು ಸೈಡಲ್ಲಿದ್ದೆ, ಓಕೆನಾ. ಸೊ ನಂದು ಅಕಾಮಿಡೇಷನ್ ಎಲ್ಲ ಮುಗ್ದು ನಾನು ಇನ್ನು ಪಿ ಜಿಗೆ ಶಿಫ್ಟ್ ಆಗಬೇಕಾಗಿತ್ತು. ಒಂದು 20 PG ಮೇಲೆ ನಾನು ಹುಡ್ಕಾಡ್ಬಿಟ್ಟಿದ್ದೀನಿ, ಓಕೆನಾ. ಒಬ್ರು ಕನ್ನಡದವ್ರು ಸಿಗ್ಬಿಡ್ಲಿ ನನಗೆ. ಮಾರ್ತಹಳ್ಳಿ, ಬೆಳಂದೂರು, ಕಾರ್ತಿಕ್ ನಗರು, ಮಾರ್ತಹಳ್ಳಿ, ಬೆಳಂದೂರು ಎಲ್ಲ ಬರೀ ತೆಲುಗು ಅವರೇ ಇದ್ದಾರೆ. ಯು ಸಿ ದಟ್ ಆಲ್ಸೋ ದೇ ಹ್ಯಾವ್ ದೇರ್ ಓನ್ ಬಿಸ್ನೆಸ್. ಎಷ್ಟು PG ಗಳು ಓಪನ್ ಮಾಡಿದ್ದಾರೆ ಗೊತ್ತಾ. ಒಂದು ರೂಮು ಇವಾಗ ಸಪೋಸ್ ನಮ್ಮ ಮನೆಗಳಲ್ಲಿರೋ ಕಿಚನ್ ಅಷ್ಟು ಇರುತ್ತೆ ರೂಮ್ ಅನ್ಕೊಳ್ಳಿ, ಓಕೆನಾ. ಆ ರೂಮಲ್ಲಿ 3-4 ಜನ ಇಟ್ಟು 3-4 ಬೆಡ್ ಹಾಕ್ಬಿಟ್ಟು ಒಬ್ಬೊಬ್ರ ಹತ್ರ 10,000 ಕಿತ್ಕೊಂಡ್ರೆ ಎಷ್ಟಾಗುತ್ತೆ ಅವ್ರಿಗೆ? ಒಂದು ಇಡೀ ಬಿಲ್ಡಿಂಗ್ ನ ರೆಂಟಿಗೆ ತಗೊಂಡು ಅದನ್ನ PG ಮಾಡಿಬಿಟ್ಟಿರ್ತಾರೆ ಎಲ್ಲ ತೆಲುಗು ಜನ. ಅಲ್ಲಿ ನಾನು ಅದೇ ಹೇಳ್ತೀನಿ, ಅಲ್ಸೂರ್ ಕಡೆ ಹೋದ್ರೆ MG ರೋಡಿಂದ ಆ ಕಡೆ ಹೋದ್ರೆ ಬರೀ ತಮಿಳವರೇ ಇದ್ದಾರೆ. ಅವ್ರು ಬಂದು ನಾನು ಅದನ್ನ ಡಿಸ್ಕರೇಜ್ ಮಾಡ್ತಿಲ್ಲ, ಬಟ್ ನೀವು ಕರ್ನಾಟಕದವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಹಂಗಂತ ನಮ್ಮ ಕನ್ನಡದ ಪೀಪಲ್ ನಾನು ಹೇಳೋದಿಷ್ಟೇ, ಬಿಸ್ನೆಸ್ ಮಾಡಿ ನಮ್ಮ ಕರ್ನಾಟಕದಲ್ಲಿ ಕುತ್ಕೊಂಡು ಹೊರಗಡೆ ಹೋಗೋದಲ್ಲ. ಹೊರಗಡೆ ಇರೋ ಜನ ಬಂದು ಇಲ್ಲಿ ಮಾಡ್ತಿದ್ದಾರೆ, ಅವ್ರು ಬೆಳೀತಾ ಇದ್ದಾರೆ. ಇಲ್ಲಿರೋ ಜನ ಮಾಡಲಿಲ್ಲ ಅಂದ್ರೆ ಹೇಗೆ? ನನ್ಗೆ ಅಷ್ಟು ಬೇಜಾರಾಗೋಯ್ತು. ಎಲ್ಲಿ ಹೋದ್ರು ತಮಿಳು, ಹಿಂದಿಯವರು, ತೆಲುಗು ಅವರು, ಅವ್ರಿಗೆ ಮಾತಾಡೋಕ್ಕೂ ಬರ್ತಿಲ್ಲ, ನಮ್ಮ ಜೊತೆ ಕನ್ವರ್ಸೇಷನ್ ಆಗ್ತಿಲ್ಲ. ನನ್ನ ಜೊತೆ ತೆಲುಗು ಗೊತ್ತಿರೋ ಫ್ರೆಂಡ್ಸ್ ಇದ್ರು ಅಂತ ಹೇಳ್ಬಿಟ್ಟು ಕಾನ್ವರ್ಸೇಷನ್ ಕಂಟಿನ್ಯೂ ಆಯ್ತು, ಓಕೆನಾ. ಇಲ್ಲ ಅಂದ್ರೆ ಅಷ್ಟೇ. ಅದೇ ನಾವು ಬೇರೆ ಸ್ಟೇಟ್ಗೂ ಕನ್ನಡ ಮಾತಾಡಿದ್ರೆ ಅಂಡ್ ಯು ನೋ ವಾಟ್ ದೇ ಪ್ರಿಫರ್ ದೇರ್ ಪೀಪಲ್ ಇಟ್ ಸೆಲ್ಫ್. ನಮಗೆ ಕೊಡಲ್ಲ ಜಾಗ ಅವರು. ಆಯ್ತಪ್ಪ, ಕರ್ನಾಟಕದಲ್ಲಿ ಎಷ್ಟು ಜನ ಕನ್ನಡಿಗೂ ಕೆಲಸದಲ್ಲಿ ಇದ್ದೀರಾ? ಆಸ್ ಅ ಮಾಸ್ಟರ್ಸ್ ಮಾಡ್ಕೊಂಡು ನಾನೇ ಬೇಡ ಹೇಳೋದು, ಬಟ್ ಸ್ಟಿಲ್ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಬೇರೆ ಎಲ್ಲ ಬೇಡ, ಬ್ಯಾಂಕ್ಗಳು ಬ್ಯಾಂಕಲ್ಲ ಎಷ್ಟು ಜನ ಕನ್ನಡಿಗರಿಗೆ ಕೆಲಸ ಮಾಡ್ತಾರೆ? ಎಲ್ಲ ಹಿಂದಿಯವರೇ ಬಿದ್ದು ಸತ್ತವ್ರೆ. ಐ ಆಮ್ ಸಾರಿ ಬಟ್ ಇಟ್ಸ್ ಫ್ಯಾಕ್ಟ್. ಆ್ಯಂಡ್ ಆ PGಗಳಲ್ಲಿ ಇನ್ನೊಂದೇನು ಗೊತ್ತಾ, ಅವ್ರವ್ರ ಊರವ್ರು ಆಗ್ಬಿಟ್ಟಿರೋಂತೂ ಮುಗೀತು ಕತೆ. ನಮ್ಮೂರವರೇ ಗುರು ನೀವು, ಬನ್ನಿ 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 ಅನ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆ ಜನರಲ್ಲಿ ನಾನು ಕರ್ನಾಟಕದಲ್ಲಿ ಇದ್ದು, ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದು ಇಲ್ಲಿರೋಳು ನಾನೇ ಔಟ್ಸೈಡರ್ ಥರ ಫೀಲ್ ಮಾಡ್ತಾ ಇರ್ತೀನಿ. ಎಕ್ಸಾಕ್ಟ್ಲಿ ದಟ್ ವಾಟ್ ವಿ ಕನ್ನಡಿಗರ್ಸ್ ಆರ್. ಮೈ ಗಾಡ್. ಗೈಸ್ ಪ್ಲೀಸ್ ನಮ್ಮ ಕನ್ನಡನ ಬಿಟ್ಕೊಡ್ಬೇಡಿ, ನಮ್ಮ ಜಾಗನ ಬಿಟ್ಕೊಡ್ಬೇಡಿ. ಸ್ವಲ್ಪ ಡಾಮಿನೇಟ್ ಮಾಡಿ. ಬೇರೆಯವ್ರು ಬಂದು ನಮ್ಮನ್ನು ಡಾಮಿನೇಟ್ ಮಾಡ್ತಿದ್ದಾರೆ, ನೀವು ಮಾಡಿ. ನಾನಂತೂ ಎಷ್ಟು ಜನ ನನ್ನ ಜೊತೆ ಒಬ್ಬ ಆಯ್ತು, ಓಕೆನಾ. ಅವ್ನು ಕನ್ನಡ ಬರ್ತಾ ಇರಲಿಲ್ಲ. ನನ್ನ ಮಗ ಇಲ್ಲೇ ಇದ್ದು ಇಲ್ಲೇ ಓದಿರೋನು ಅವನು, ಓಕೆ, ಕಾಲೇಜಲ್ಲಿ, ಓಕೆನಾ. ಎಷ್ಟು ವರ್ಷ, 3 ವರ್ಷ ಇದ್ದಾನೆ, ಕನ್ನಡ ನೆಟ್ಟಕ್ಕೆ ಬರಲ್ಲ, ಅರ್ಥ ಮಾಡ್ಕೊತಾನೆ. ನಾನು ಅದಕ್ಕೆ ಅವನಿಗೆ, ನೀನು ನನ್ನ ಜೊತೆ ಕನ್ನಡನೇ ಮಾತಾಡಬೇಕು, ನಾನು ನಿನ್ನ ಭಾಷೆ ಮಾತಾಡಲ್ಲ ಅಂತಲೇ ಅಂದಿದ್ದೀನಿ. ನಾನು ತಿಕ್ಕ ಮಕ್ಕ ಉರಿಸ್ಬಿಟ್ಟಿದ್ದೀನಿ. ಓಕೆ ಗೈಸ್, meet you guys, catch you guys after some time. ಬಾಯ್. ತುಂಬಾ ಜ್ಞಾನ ಕೊಟ್ಬಿಟ್ವಿ, ಸ್ವಲ್ಪ ತಲೆಗೆ ಹಾಕೊಳ್ಳಿ. ಇಲ್ಲೂ ಮನೆಗಳು ಏನು ಚೆನ್ನಾಗಿದ್ದಾವೆ, ಎಷ್ಟು ಚಂದ ಉಂಟು. ನಾನು ಚೆನ್ನಾಗಿಲ್ಲ, ಪ್ಲೀಸ್ ನನ್ನ ತೋರಿಸ್ಬಿಟ್ಟು. ತುಂಬ ದಿನದವರೆಗೂ ತಿಂದಿಲ್ಲ ನಾನ್ ವೆಜ್ ಅಂತ ಅನ್ನೋದು ಬೇಕೇ ಬೇಕು. ನಿನ್ನೆ ಅದು ಹೆಂಗೆ ತಡ್ಕೊಂಡ್ರಿ ನಾನು ಬಿರಿಯಾನಿ ತಿನ್ನೋವಾಗ? ನಾನು ತಿಂತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಇಲ್ಲಿ ಸ್ವಲ್ಪತ್ತಿದ್ದ ಓಡಿಸ್ಬಿಡ್ತಾರೆ ನಾನು ಹಿಂಗೆ ನಾನ್ ವೆಜ್ ಅಂತ ಇದ್ರೆ. ಇದೆಲ್ಲ
ಅವ್ರಿಗೆಲ್ಲ ಬರ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ರಜಾ ಇದ್ದಾಗ. ಓಕೆ. ಅದಾவது ಸಾಂಗ್ ಐತಲ್ಲ, ಚಂದ 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 ನನ್ನ ಹೆಂಡತಿ ಅಲ್ಲ, ಚಂದ 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 ನಮ್ಮೂರು, ಹಂಗೈತೆ. ತಿಂಡಿ ತಿನ್ನಕ್ಕಾಗಿರ್ಲಿಲ್ಲ. ಗೊತ್ತಿಲ್ಲ ಮಮ್ಮ, ಬಟ್ ಬರಬೇಕು. ತುಂಬ ಪೀಸ್ಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ, ನೆಮ್ಮದಿ ಇಲ್ಲಿ. ತಾನು ನಡ್ಕೊಂಡ್ ಬರ್ತಾ ಇರ್ತೀನಿ ಬಿಡಿ ಇನ್ಮೇಲೆ. ತನಗ್ ಬರೋ ಕಾರಣ ನಾನಿರ್ತೀನಿ. ಇದು ಬರ್ತಿದ್ಯಾ? ಸಿಕ್ಕಾಬಟ್ಟೆ ಆಂಟಿ ಮೇಲೆ ಸ್ಟ್ರೆಸ್ಡ್ ಆ್ಯಕ್ಚುಲಿ. ಆಂಟಿ ಮೇಲೆ ಮಲ್ಕೊಂಡ್ರೆ ಆಂಟಿ ನನಗೆ ಅಷ್ಟೇ ರೆಡ್ ಕಲರ್ ಸ್ಯಾರಿ ಬೇರೆ ಹಾಕೊಂಡವ್ರೆ. ನಾನು ಏನೋ ತಪ್ಪಿ ಆಂಟಿ ಮೇಲೆ ಮಲ್ಕೊಂಡ್ರೆ ಆಂಟಿ ಏನಿಲ್ಲ, ನನಗೆ ಒಂದು ದುಃಖಕ್ಕೆ ನಾನು ಭಯ ಪಟ್ಕೊಂಡು ಇನ್ನು 2 ದಿನ ನನಗೆ ಬರೋದು ಆ ಥರ. ಅದು ಕಷ್ಟ ಬೇಡ, ಎಲ್ಲಿ ಒಬ್ರಿಗೆ ಸ್ಟ್ರೆಸ್ ಮಾಡ್ತಾರೆ. ಎಂತ ಸಮಾಚಾರ? ನಮ್ಮೂರು ಹೆಂಗಿತ್ತು? ಸಾಕಾಗಿತ್ತು. ಮತ್ತೆ ಶಿವಮೊಗ್ಗದವ್ರು ನೆಕ್ಸ್ಟ್ ವೆಕೇಶನ್ ಇಲ್ಲೇ ದಾಂಡವರದು. ಕರೆಕ್ಟ್. ಲಾಂಗ್ ವೀಕೆಂಡ್ ಬಂದಾಗ ಫಾರ್ ಶೋರ್ ವಿಲ್ ಕಮ್ ಟು ಶಿವಮೊಗ್ಗ, ವಿಲ್ ಎಂಜಾಯ್. 2 months ಬ್ಯಾಕ್ ಪ್ಲಾನ್ ಆಗಿತ್ತು, ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಕರೆಕ್ಟ್. ಲಾಂಗ್ ವೀಕೆಂಡ್ ಇತ್ತು, ಕರೆಕ್ಟ್. ನಾವೇ ಬಂದಿದ್ದು. ನಾನು ಸ್ಪೆಷಲ್ ಇವಳಿಂದನೇ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗಿ ಇವತ್ತು ಹೆಂಗೋ ಹೋಗ್ಬೇಕಾದ್ರು ಹೆಂಗೋ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಬಟ್ ಹೋಪ್ ಫಾರ್ ದ ಬೆಸ್ಟ್. ಲಾಸ್ಟ್ ಟೈಮ್ ಮಂಡಲ ಅಂತ ಹೋದ್ನಲ್ಲ, ಇಲ್ಲಿ ಪ್ಲಾನ್ ಆಗಿದ್ದಿನ ಅಲ್ಲಿ ಹೋದೆ. ಎಕ್ಸಾಕ್ಟ್ಲಿ. ಏನು ಮಾಡೋದು, ಏನು ಮಾಡೋದು? ಚೆನ್ನಾಗಿತ್ತು. ಪುಟ್ಟ ಪುಟ್ಟ ಮನೆ, ನೀರು, ಇದು ಹೋಲ್ ಏರಿಯಾ, ಇಲ್ಲೇ ಮನೆಗೇನೆ ತೊಗೊಂಡು ಸೆಟ್ಲ್ ಆಗ್ಬಿಡು. ಒಂದು ಎಸ್ಟೇಟ್ ನನ್ನ ಹೆಸ್ರಿಗೆ ಬರ್ಕೊಡು, ನಾನು ಕಟ್ಕೊಂತೀನಿ ಮನೆಗೇ. ಆಮೇಲೆ ಬೇಕಾದ್ರೆ ಮುಂದಿನ ಜೀವನ ನೋಡೋಣ. ನೀನು ನಿನ್ನ ಗಂಡ ಇಲ್ಲಿ ಸೆಟಲ್ ಆಗಿರಿ, ವೆಕೇಶನ್ಗೆಲ್ಲ ನಾನು ಬರ್ತಾ ಇರ್ತೀನಿ. ಆಯ್ತಪ್ಪ, ಶಿವಮೊಗ್ಗದ ಹುಡುಗರು ಯಾರು ನೋಡೋಣ. ಎಲ್ಲ ಗೊತ್ತಾಯ್ತು. Okay guys, catch you later. Catch you later. ಬಾಯ್. ಏನೋ ಬ್ರೋ ನೀನು ಇದೆಯಲ್ಲ. ಏಯ್ ಡುಮ್ಮಿ, ಯಾರಿದ್ದಾರೆ ಇಲ್ಲಿ? ಅಯ್ಯೋ ಅವಳು ಮತ್ತೆ ಲೋಪರ್ ಮನೆ ಅಂದವನು. ಬೇಕಿತ್ತ ನಿಮಗಿದು ಲೋಪರ್? Okay, I'm back home. My weekend was very good. That's it for this video. I hope you like it. Like, comment if you want, and subscribe. Yes. Thank you for watching. And bye. Meet you next time.